ಸಿನಿಮಾದಲ್ಲಿ ಸ್ಟಂಟ್ ಮಾಸ್ಟರ್ ನಮಸ್ತೆ. ಜಾಕಿ ಸರ್. ವೆಲ್ಕಮ್ ಟು ಎಸ್ ಎಸ್ ಟಿ ವಿ. ಫಸ್ಟ್ ಆಫ್ ಆಲ್ ಸ್ಟಂಟ್ ಮಾಸ್ಟರ್ ಅಂತಂದ್ರೆ ಸ್ವಲ್ಪ ನೋಡೋಕ್ಕೆ ರಗಡಾಗಿರ್ತಾರೆ. ಈ ಥರ ಇರ್ತಾರೆ. ನೀವು ಎಷ್ಟು ಸಿಂಪಲ್ ಆಗಿದ್ದೀರಾ. ನನಗೆ ಎಲ್ಲ ಸ್ಟಂಟ್ ಮಾಸ್ಟರಲ್ಲಿ ನಾನು ಕೊರಿಯೋಗ್ರಾಫರ್ ಅನ್ಕೊಂಬಿಟ್ಟೆ ನಾನು. ಇಲ್ಲ ಸ್ಟಂಟ್ ಮಾಸ್ಟರ್ ಫಸ್ಟ್ ಸಿನಿಮಾನೇ ಅವಕಾಶ ಕೊಟ್ಟಿದ್ದೆ ವಿಜಯ್ ಸರ್ಗೆ ತುಂಬ ಥ್ಯಾಂಕ್ಸ್. ಅದಿಲ್ಲದೆ ಫೈಟ್ ಮಾಸ್ಟರ್ ರಗಡಾಗಿರ್ಬೇಕಂತ ಇಲ್ಲ ತಾನೆ, ಫಿಟ್ನೆಸ್ ಆಗಿರ್ಬೋದಲ್ಲ ಎಲ್ಲ. ನನಗೆ ಹಾಗೆ ಅನ್ನಿಸ್ತು, ಅದಕ್ಕೆ ಜಾಕ್ ಸರ್ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೇಗಿತ್ತು ಸರ್? ಮೇಡಮ್, ಅದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬಾರ್ದು ಅಂತ ಹೇಳಿಕ್ಕಿದ್ದಾರೆ. ನಾವು ಹೆಂಗೆ ಹೇಳೋದು? ಅದು ಸ್ವಲ್ಪ ಹಿಂಟ್ ಕೊಡ್ಬೋದಲ್ಲ, ಈ ಥರ ಬರ್ತೀವಿ ಅಂತ. ಒಳ್ಳೆ ಕ್ಯಾರೆಕ್ಟ್ರು. ಸಿಕ್ಕದಾಗಿ ಹೇಳ್ಬೇಕಂದ್ರೆ ಜಾಕ್ ಸರ್ದು ಕೌನ್ಸಿಲರ್ ಕ್ಯಾರೆಕ್ಟರ್ ಅಷ್ಟೇ. ಕೌನ್ಸಿಲರ್ ಒಂದು ಕೌನ್ಸಿಲರ್ ಥರ ಕ್ಯಾರೆಕ್ಟರ್ ಮಾಡಿದ್ದೀವಿ. ಅದು ಹೇಳ್ಬಾರ್ದು ಅಂತ ಹೇಳಿದ್ರು, ಇದ್ದರೂ ಹೇಳ್ಬಿಟ್ಟಿವಿ ಅಷ್ಟೇ. ಸಾರ್ ನೋಡಿದ್ರೆ ಬೈತಾರೆ, ಯಾಕೆ ಹೇಳಿದ್ರೆ ಅಂತ. ಪರವಾಗಿಲ್ಲ ಸರ್. ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ನ ಇದೇ ಥರ ಮಾಡಬೇಕು ಅಂತ ಹೇಳಿದಾಗ ನಿಮ್ಗೆ ಹೇಗೆ ಅನಿಸ್ತು? ಮೇಡಮ್, ನಮ್ಗೆ ತುಂಬ ಸಂತೋಷ. ಯಾಕಂದರೆ ನಾನು ಆಲ್ಮೋಸ್ಟ್ ನಮ್ಮ ಮೇರೆ ಕಡೆ ಅದೇ ಕೆಲಸ ನನಗೆ ಕೌನ್ಸಿಲರ್ ಥರ ಮೆರೀತಾ ಇರೋ ನಾನು ನಿಜ ಜೀವನದಲ್ಲಿ ನನಗೊಂದು ಆಗಬೇಕಂತ ಒಂದು ಆಸೆ ಇತ್ತು. ಅದರಲ್ಲಿ ಪರದೆ ಮೇಲೆ ಒಂದು ಚಾನ್ಸ್ ಕೊಟ್ಟವ್ರೆ, ನೀನು ಕೌನ್ಸಿಲರ್ ಆಗಿರು ಅಂತ. ಅಷ್ಟು ಕೇಳಬಲ್ಲೆ ನಾನು. ಫಸ್ಟ್ ಸ್ಟಂಟ್ ಮಾಸ್ಟರ್ ಆಗಿ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀರಾ. ಇದಾದ್ಮೇಲೆ ಎಷ್ಟು ಸಿನಿಮಾಗಳು ಮಾಡಿ? ಒಂದು 35 ಸಿನಿಮಾ ಮಾಡಿದ್ದೀನಿ. ರಿಲೀಸ್ಗೂ ಮೊದಲೇ 35 ಸಿನಿಮಾ ಮಾಡಿ. ಹಾಂ, ಅದರಲ್ಲೂ ಒಂದು 6 ಸಿನಿಮಾ, ಒಂದು 10 ಸಿನಿಮಾ ರಿಲೀಸ್ ಆಗಿದೆ. ಬಟ್ ಎಲ್ಲ ಸಿನಿಮಾ ಸಿಗೋ ಕಾರಣ, ಅವಕಾಶ ಸಿಗೋ ಕಾರಣನೇ ವಿಜಯ್ ಸರ್. ಆ ದೊಡ್ಡ ಸಿನಿಮಾಗೆ ಕರೆದು ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಎಷ್ಟು ಸರಿ ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ. ನಿಮ್ಮದು ವಿಜಯ್ ಸರ್ದು ಹೇಗೆ ಸರ್ ಇದು ಬಂದಾಗ? ಒಂದು ವಿಜಯ್ ಸರ್ದು ನಾನು ಫೈಟ್ರಾಗಿ ಮಾಡ್ಬೇಕನ್ನೋದು ಪರಿಚಯ ವಿಜಯ್ ಸರ್. ಒಂದು ಸರಿ ಸಡನ್ನಾಗಿ ಕರೆದ್ಬಿಟ್ಟು ನೆಕ್ಸ್ಟ್ ಸಿನಿಮಾ ಮಾಡ್ತಾಯಿದ್ದೀನಿ ಕಣೋ, ನೀನೇ ಫೈಟ್ ಮಾಸ್ಟರ್ ಅಂದರು. ನಾನು ಶಾಕ್ ಆಗ್ಬಿಡ್ತು, ಇದ್ದಂಗೆ ಸರ್ ಆಯ್ತು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಸಪೋರ್ಟಿವ್, ತುಂಬ ನಂಬಿಕೆಯಿಂದ ನನಗೇನೇನು ಪಾತ್ರ ಇದು ಸೀಕ್ವೆನ್ಸ್ ಕೊಟ್ಟರು ಅದು ತುಂಬ ಮನಸ್ಫೂರ್ತಿಯಾಗಿ ಮಾಡಿದ್ದೀನಿ. ಜಾಕ್ ಸರ್, ಈ ಕ್ಯಾರೆಕ್ಟರ್ನ ನಿಮ್ಮ ಹುಡ್ಕೊಂಡು ಬಂದಿದ್ದು ಹೇಗೆ? ಅದು ಉಟ್ಕೊಂಡು ಬಂದಿದೆ. ಯಾಕಂದರೆ ನಮ್ಮ ಮೇರೆ ಕಡೆ ಶೂಟಿಂಗ್ ಮಾಡೋಕ್ಕೆ ಬರೋರು ಸರ್. ಅವಾಗ ಅಲ್ಲಿ ನಮ್ಮದು ನೋಡ್ತಾರೆ, ನಮ್ಮ ವ್ಯಾಲ್ಯೂ ಹೆಂಗಿದೆ, ಏನೇನು ಮಾಡ್ತಾಯಿದ್ದೀವಿ ಅನ್ನೋ ಥರ ನೋಡುವಾಗ ನಿಮ್ಮ ಸಾರ್ ನನ್ನ ಕೇಳೋರು, ಈ ಥರ ಹೆಂಗಿದೆಯಲ್ಲ ಜಾಕ್, ಹೆಂಗೆ ಇದೆ ಅಂದರೆ, ನಾನು ಒಂದು ಪಕ್ಷದಲ್ಲಿ ಕೌನ್ಸಿಲರ್ ಆಗೋ ಥರ ನಮಗೊಂದು ಚಾನ್ಸ್ ಇದೆ ಸರ್. ನಮ್ಮ ಬಾಸು ಅರವಿಂದರಾಜ್ ಅವರು, ಅವ್ರ ಮಗ ಯುವರಾಜ್ ಅವರು, ಅವ್ರ ಕಡೆಯಿಂದ ನಮಗೆ ಕೌನ್ಸಿಲರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ ಸರ್, ಕೇಳ್ತಾಯಿದ್ದೀನಿ ಅಂತ ಹೇಳಿದೆ. ಅದು ಅವ್ರ ಮೈಂಡ್ ಕೂತ್ಕೊಂಡು ಈ ಕ್ಯಾರೆಕ್ಟ್ರನ್ನ ಬೇರೆ ಯಾರಿಗೋ ಮಾಡೋಕ್ಕೆ ರೆಡಿ ಇದ್ದರು. ನಾನು ಹೇಳಿದ ತಕ್ಷಣ ಅದು ಈ ಜಾಕ್ ಚೆನ್ನಾಗಿರುತ್ತೆ, ಮಾಡಿಸ್ಬೋದಂತ ಮಾಡಿಸಿದ್ದು. ಇದಕ್ಕೂ ಮೊದಲು ಏನಾದರೂ ಆ್ಯಕ್ಟಿಂಗ್ ಮಾಡಿದ್ರು? ಹಾಂ, ಟಗರು ಮಾಡಿದ್ದೀನಿ, ಸಲಗ ಮಾಡಿದ್ದೀನಿ, ಆಮೇಲೆ ಆರೆಂಜ್ ಅಂತ ಒಂದು ಮೂವಿ ಮಾಡಿದ್ದೀನಿ, ತಮಿಳಲ್ಲಿ ಕಿಕ್ ಅಂತ ಒಂದು ಮೂವಿ ಮಾಡಿದ್ದೀನಿ, ಸುಮಾರು ಪಿಕ್ಚರ್ ಮಾಡಿ. ಎರಡನೇ ಬಾರಿ ವಿಜಯ್ ಸರ್ ಜೊತೆ ಕಂಟಿನ್ಯೂ ಆಗಿ ಹೇಗಿದೆ ಈ ಎಕ್ಸ್ಪೀರಿಯನ್ಸ್? ಸರ್, ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಹೇಳಿದ್ರೆ, ನಮ್ಗೆ ಒಳ್ಳೆಯ ಒಂದು ಮಾಸ್ಟರ್ ಸಿಕ್ತಂಗಿದೆ. ಯಾವುದೇ ಒಂದು ಸೀನು ಕೋಪ ಇಲ್ಲದೆ ಒಂದು ನಿರ್ದಿಷ್ಟರಾಗಿ ಏನು ಹೇಳ್ಕೊಡ್ಬೇಕು, ಹೆಂಗೆ ಹೇಳ್ಕೊಡ್ಬೇಕಂತ ನೀಟಾಗಿ ನಿಧಾನವಾಗಿ ನಮ್ಗೆ ಅಷ್ಟಿಗೆ. ಯಾಕಂದರೆ ಫಿಲಮಲ್ಲಿ ನಾವು 5ನೇ ಪಿಕ್ಚರ್ 6ನೇ ಪಿಕ್ಚರ್ ಕೂಡ ಸ್ವಲ್ಪ ಆ್ಯಕ್ಟಿಂಗು, ಡೈಲಾಗ್ ಮಾತಾಡೋದೆಲ್ಲ ಸ್ವಲ್ಪ ಕಡಿಮೆನೇ. ಅದನ್ನು ಕ್ಲೀನಾಗಿ ನೀಟಾಗಿ ಹೇಳ್ಕೊಡೋರು, ಹೆಂಗೆ 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 ನಾವು ತಪ್ಪು ಮಾಡಿದ್ರೆ ಕೂಡ ಅವರು ಅದನ್ನು ಕ್ಲೀನಾಗಿ ಜಾಕ್ ನಿಧಾನಾಗಿ ಮಾಡೋ, ಪರವಾಗಿಲ್ಲ, ಅರ್ಜೆಂಟ್ ಏನೂ ಬೇಕಾಗಿಲ್ಲ, ನಿಧಾನಾಗಿ ಮಾಡೋಂಥ. ಅದನ್ನು ಅಷ್ಟು ಒಂದು ನಮಗೆ ಏನು ಅವ್ರ ಕೋಪ ಇದ್ದರೂ ಕೂಡ ಅದನ್ನ ತಡ್ಕೊಂಡು ಕ್ಲೀನಾಗಿ ಹೇಳ್ಕೊಡೋರು. ಸರ್, ನೀವು ಫಸ್ಟ್ ಇಂಥ ದೊಡ್ಡ ಮೂವಿಲಿ ಸ್ಟಂಟ್ ಮಾಸ್ಟರ್ ಆಗಿ ಮಾಡಿರೋದು. ಹೌದು. ಈ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಅದು ಒಂಥರ ಶಾಕ್. ಅಂದರೆ ಕನ್ಸ್ಕೊಂತಾರ ಅಲ್ಲ ನಿಜಾನ ಅಂತ ಇರುತ್ತಲ್ಲ, ಆ ಥರ ಇತ್ತು. ಕರೆದ್ಬಿಟ್ಟು ವಿಜಯ್ ಸರ್ ಈ ಥರ ಮಾಡ್ತಾ ನಿಂತ್ಕೊಂಡು ನೆಕ್ಸ್ಟ್ ನೀನು ಫೈಟ್ ಮಾಸ್ಟರ್ ಅಂತ ಇರಲ್ಲ, ನಂಗೆ ತುಂಬ ಖುಷಿ ಆಯಿತು. ವರ್ಕ್ ನಡೆಯುವಾಗ ಹೇಗೆ ಸರ್ ತುಂಬ ಸಪೋರ್ಟಿವ್? ತುಂಬ ಸಪೋರ್ಟಿಂಗ್, ಹೆವಿ ಸಪೋರ್ಟಿಂಗ್. ಹೊಸ ಮಾಸ್ಟರ್ ಥರ ಅವ್ರು ಬಿಹೇವ್ ಮಾಡಿದ್ದಾರೆ ಇವತ್ತು. ನನಗೆ ತುಂಬ ಆ ಟೋಟಲ್ ಟೀಮೇ ಬೇರೆ ಥರ ರೆಸ್ಪೆಕ್ಟ್ ಕೊಟ್ಟರು, ತುಂಬ ಚೆನ್ನಾಗಿ ಕೊಟ್ಟರು. ಒಂದು ಸರ್ ಬಗ್ಗೆ ಈ ಇನ್ಸಿಡೆಂಟ್ ನನಗೆ ಮರೆಯೋಕ್ಕಾಗಲ್ಲ, ಈ ಫಸ್ಟ್ ಮೂವಿನಲ್ಲಿ ಅನ್ನೋದಾಗಿದೆ. ಯಾವ ವಿಷಯ? ಎಲ್ಲ ದಿವಸನೂ ಇರ್ಬೋದು. ನಾನು ಶೂಟಿಂಗ್ ಒಂದು 15 ದಿವಸ ಮಾಡಿರ್ತೀನಿ, ನಾನು ಎಲ್ಲ ದಿವಸನೂ ಅದೇ ಥರನೇ ಇರುತ್ತೆ. ಈ ಸಿನಿಮಾದಲ್ಲಿ ನೀವು ಸ್ಟಂಟ್ ಮಾಸ್ಟರ್ ಅಂತ ಗೊತ್ತಾದಾಗ ಈ ಸಿನಿಮಾಗೋಸ್ಕರ ಏನೇನೆಲ್ಲ ತಯಾರಿ ಮಾಡ್ಕೊಂಡ್ರಿ? ಈ ಸಿನಿಮಾಗೆ ರಿಯಲಾಗಿ ಏನು ಪಕ್ಕಾ ರಾ ಲುಕ್ ಇರುತ್ತೆ ಇದು. ಬಟ್ ನಾನು ಒಬ್ಬನೇ ಇಲ್ಲ ಮಾಸ್ಟ್ರು, ಟೋಟಲ್ 4 ಜನ ಇದ್ದಾರೆ. ವಿನೋದ್ ಮಾಸ್ಟರ್ ಇದ್ದಾರೆ, ಚೇತನ್ ಅಂತ, ಮತ್ತು ಗೌತಮ್ ಅಂತ ಒಬ್ಬರು ಇದ್ದಾರೆ. ನಾನು 4ನೇ ಒಂದು ಮಾಸ್ಟ್ರು. ಫಸ್ಟು ವಿನೋದ್ ಮಾಸ್ಟರ್ ಮಾಡಿದ್ರು, ಆಮೇಲೆ ನಾನು ಮಾಡಿದೆ. ಆ ಥರ ಚೇಂಜರ್ ಆಗಿದೆ.
ಜಾಕಿ ಸರ್ ಹಿಂದೆ ಒಂದಿಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ, ಆ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಪಾತ್ರ ನಿಮ್ಗೆ ಎಷ್ಟು ಸ್ಪೆಷಲ್ ಅನಿಸುತ್ತೆ? ಎಷ್ಟು ಸ್ಪೆಷಲ್ ಅಂದರೆ ಆ ಪಿಕ್ಚರ್ಗಳಲ್ಲಿ ಇದು ಒಳ್ಳೆ ಒಂದು ಕ್ಯಾರೆಕ್ಟರ್ ರೋಲ್ ಥರ ಕೊಟ್ಟರು. ಈ ಪಿಕ್ಚರಲ್ಲಿ ಇಷ್ಟು 4 ಪಿಕ್ಚರಲ್ಲೂ ಒಳ್ಳೆ ಕ್ಯಾರೆಕ್ಟ್ರೆ, ಬಟ್ ಇದಲ್ಲಿ ಬಂದು ಸ್ವಲ್ಪ ಹೆಚ್ಚಾಗಿ ಕೊಟ್ಟಿದ್ದಾರೆ ಕ್ಯಾರೆಕ್ಟ್ರು, ಡೈಲಾಗ್ಸು, ಫುಲ್ ಫಿಲ್ಮ್ ಬರೋ ಥರ ಮಾಡಿದ್ದಾರೆ, ಫುಲ್ ಫಿಲ್ಮ್ ಬಂದು ಹೋಗೋ ಥರ. ಈ ಸಿನಿಮಾಗೆ ನೀವೇನು ಸ್ಪೆಷಲ್ ಆಗಿ ಏನಾದರೂ ಇನ್ವಾಲ್ವ್ಮೆಂಟ್ ಆಗಿ ತಯಾರಿ ಏನಾದರೂ ನಡೆಸ್ಕೊಂಡು? ಇಲ್ಲ, ಅವ್ರು ಹೇಳಿದ್ದು ನನಗೆ ಈ ಥರ ಕೌನ್ಸ್ಲರ್ ಕ್ಯಾರೆಕ್ಟರ್ ಇದೆ ಜಾಕಿ, ಈ ಥರ ಇರಬೇಕು. ನಾವು ಆಲ್ಮೋಸ್ಟ್ ಅದೇ ಥರ ನಾನು ಇರೋದು ನೋಡಿತಾರೆ, ಅದು ನಮ್ಗೆ ಗೊತ್ತಾಗುತ್ತೆ. ಅದರಿಂದ ಅದೇ ಈ ಪಾತ್ರ ತುಂಬ ಬೇಗ ಕನೆಕ್ಟ್ ಆಗುತ್ತೆ, ಮರೆಯೋಕ್ಕಾಗಲ್ಲ ಅದು. ಈ ಒಂದು ಒಳ್ಳೆ ಫಸ್ಟ್ ಮೂವಿನಲ್ಲಿ ಇಂಥದ್ದು ಒಳ್ಳೆ ಅಪಾರ್ಚುನಿಟಿ ಬಂದಿರೋದು ವಿಜಯ್ ಸರ್ ನಿಮಗೆ ಕೊಡ್ತಿರೋದು, ಈ ಸರ್ ಬಗ್ಗೆ ಏನು ಹೇಳ್ತೀವಿ? ವಿಜಯ್ ಸರ್ ಬಗ್ಗೆ ಅಂದರೆ ಅದು ಒಂಥರ ಬಟ್ ನಾನು ಅಂದ್ಕೊಂಡಿಲ್ಲ ಯಾವತ್ತು ಹೊಸಬನ್ನ ಕರೆಸ್ಬಿಟ್ಟು ಈ ಥರ ಅವಕಾಶ ಕೊಡ್ತಾರೆ ಅಂತ. ಬಟ್ ನಾನು ಎಷ್ಟೇ ಸರಿ ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ. ಯಾಕಂದರೆ ಅಷ್ಟು ನಂಬಿಕೆಯಿಂದ ಇವನು ಮಾಡ್ತಾನಂತ ಒಂದು ನಂಬಿಕೆ ಪಟ್ಟು ನನಗೆ ಕೆಲಸ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಜಯ್ ಸರ್ಗೆ. ಅದು ಸ್ಲಮ್ಮಲ್ಲೆಲ್ಲ ಫೈಟ್ ಏನಾದರೂ? ಹೌದು, ಇದೆ. ಅದು ಎಷ್ಟು ಚಿಕ್ಕ ಪ್ಲೇಸಲ್ಲೆಲ್ಲ ಸ್ಟಂಟ್, ಅದು ಹೇಗೆ ಇತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ಇವರೆಲ್ಲ ಸಪೋರ್ಟ್ ಮಾಡಿದ್ದು, ಅದರಲ್ಲಿ ತುಂಬ ಸಪೋರ್ಟ್ ಮಾಡಿ. ಬಟ್ ತುಂಬ ಕಷ್ಟನೇ, ಬೇರೆಯವ್ರು ಮಾಡೋಕ್ಕೆ ಕಷ್ಟ ಇರುತ್ತೆ, ವಿಜಯ್ ಸರ್ ಕೈಲೇ ಅದಾಗೋದು. ಯಾಕಂದರೆ ಅಂಥ ಏರಿಯಾದಲ್ಲಿ ಶೂಟ್ ಮಾಡಬೇಕಂದ್ರೆ ತುಂಬ ಕಷ್ಟನೇ. ಫೈನಲಿ ಆಗಸ್ಟ್ 9ಗೆ ಸಿನಿಮಾ ರಿಲೀಸ್ ಆಗ್ತಿದೆ, ಏನು ಹೇಳ್ತೀರಾ ವೀಕ್ಷಕರಿಗೆ? ವೀಕ್ಷಕರಿಗೆ ಏನು ಹೇಳೋದು ಮೇಡಮ್, ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಆಗಸ್ಟ್ 15ಗೆ ಮುಂಚೆ ಒಂದು ಹಬ್ಬ ಇದೆ, 9ನೇ ತಾರೀಕು, ಆ ಹಬ್ಬನ ಕೂಡ ಆಚರಿಸಿ ಅಂತ ಕೇಳ್ಕೊತೀವಿ ಅಷ್ಟೇ, ಬೇರೆ ಏನಿಲ್ಲ. ಈ ಸಿನಿಮಾ ಕೈ ಮುಗಿದು ಕೇಳ್ಕೊತೀವಿ. ಈ ಸಿನಿಮಾ ಎಲ್ಲರೂ ಬಂದು ಸಂತೋಷದಿಂದ ಫ್ಯಾಮಿಲಿ ಸಮೇತ ಪಿಕ್ಚರ್ ನೋಡೋಕ್ಕೇನೋ ಆ ಥರ ಇರುತ್ತೆ, ಬಟ್ ಒಳಗಡೆ ಒಳ್ಳೆ ಸುದ್ದಿಗಳಿದೆ, ಮೆಸೇಜ್ಗಳನ್ನ ನೋಡ್ಬೋದು. ಅದನ್ನೆಲ್ಲ ಆರಾಮಾಗಿ ಒಂದು ಜಾಲಿಯಾಗಿ ಎಂಜಾಯ್ ಮಾಡಿ ಆರಾಮಾಗಿ ಖುಷಿಯಾಗಿ ಹೋಗ್ಬೋದು. ನಾವು ಅದನ್ನು ಕೇಳ್ಕೊಳ್ಳೋದು ಅಷ್ಟೇ. ವಿಜಯ್ ಸರ್ ಸಿನಿಮಾದಲ್ಲಿ ಸಲಗ ನೋಡೋದೇ ಗೊತ್ತಾಗಿದೆ, ಸ್ವಲ್ಪ ಕಲರ್ಫುಲ್ ಆಗಿ ಬೈಗಳಾಗಲಿ ಕೇಳಿತ್ತು. ಈ ಸಿನಿಮಾದಲ್ಲೂ ಹಾಗೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಅದು 9ನೇ ತಾರೀಕು ನೋಡೋಣ, ಇನ್ನೂ ಒಂದು 13 ದಿವಸ ಆಯ್ತು ಅಷ್ಟೇ, ಜಾಸ್ತಿ ಏನಿಲ್ಲ. ಫೈನಲಿ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಸರ್, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಮೇಡಮ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.